ಕಾದ ಕಾವಲಿಯಂತಾಗಿದ್ದಂತಹ ಕರುನಾಡಿಗೆ ವರುಣ ಕೃಪೆಯನ್ನೇನೋ ತೋರಿದ್ದಾನೆ. ಆದರೆ ಇದು ಕೃಪೆ ಅನ್ನೋದಕ್ಕಿಂತ ಹೆಚ್ಚಾಗಿ ರುದ್ರ ನರ್ತನವಾಗಿಯೂ ಕೂಡ ಮಾರ್ಪಟ್ಟಿದೆ. ರಾಜ್ಯಾದ್ಯಂತ ಸುರಿತಿರುವಂತಹ ಮುಂಗಾರು ಪೂರ್ವ ಮಳೆಯ ಆರ್ಭಟ ಬಹಳ ಜೋರಾಗಿದೆ. ಬೆಂಗಳೂರಿನ ಕೆಲ ಕಡೆ ಧಾರಾಕಾರವಾಗಿ ಮಳೆ ಸುರಿದಿದೆ. ಕಾರ್ಪೊರೇಷನ್ ಸರ್ಕಲ್, ರಾಜಾಜಿನಗರ, ಯಶವಂತಪುರ, ಮಲ್ಲೇಶ್ವರ ಸೇರಿದಂತೆ ನಗರದ ಹಲವು ಕಡೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು, ಮರಗಳು ಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಎದುರಾಗಿತ್ತು. ಹಾಗೆಯೇ ಶಿವಮೊಗ್ಗದ ಗ್ರಾಮಾಂತರ ಭಾಗದಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿದ್ದಾವೆ. ಮತ್ತೂರು, ಸೋಗಾನೆ, ಮಂಡೇನಕೊಪ್ಪ, ಕಾಚಿನಕಟ್ಟೆ ಗ್ರಾಮಗಳಲ್ಲಿ ಮಳೆಯಿಂದ ಮರ, ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಸೋಗಾನೆಯಲ್ಲಿ 100ಕ್ಕೂ ಹೆಚ್ಚು ಅಡಿಕೆ ಮರಗಳು ಧರೆಗುರುಳಿದರೆ ಹಲವು ಮನೆಗಳ ಶೀಟ್ಗಳು ಕೂಡ ಹಾರಿ ಹೋಗಿವೆ. ಇನ್ನು ಹಾವೇರಿಯ ಕೂನಬೇವು ಗ್ರಾಮದಲ್ಲಿ ಸಿಡಿಲು ಬಡಿದು ಎತ್ತು ಸಾವಿಗೀಡಾಗಿದೆ. ಹಾವೇರಿಯಲ್ಲೇ ಬಿರುಗಾಳಿ ಸಹಿತ ಮಳೆಗೆ 1,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ನಾಶವಾಗಿದೆ. ಹಾನಿಯಾದ ಸ್ಥಳಗಳಿಗೆ ಜಿಲ್ಲಾಡಳಿತದ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದೆ. ಹಾಗೆಯೇ ಹುಬ್ಬಳ್ಳಿಯಲ್ಲೂ ಕೂಡ ಇವತ್ತು ಬಿರುಗಾಳಿ ಸಹಿತ ಮಳೆಯಾಗಿದ್ದು, ಚಂದ್ರಶೇಖರ್ ಕೋಗನೂರು ಅವರಿಗೆ ಸೇರಿದಂತಹ ಅಡಿಕೆ ತೋಟಕ್ಕೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಇನ್ನು ಕೆಲವೆಡೆ ಬಿರುಗಾಳಿಗೆ ಸೋಲಾರ್ ಪ್ಯಾನಲ್ಗಳು ಕೂಡ ಹಾರಿ ಹೋಗಿದ್ದಾವೆ. ಹಾಗೆಯೇ ಸ್ಟೇಡಿಯಂ ಮೇಲ್ಛಾವಣಿಯೇ ಕಿತ್ತು ಹೋದಂತಹ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ನಡೆದಿದೆ. ಕಳೆದ 10 ತಿಂಗಳ ಹಿಂದೆಯಷ್ಟೇ ಇದು ಉದ್ಘಾಟನೆಯಾಗಿತ್ತು. ಸ್ಟೇಡಿಯಂ ಬಳಿಯಲ್ಲಿ ಬಿರುಗಾಳಿ ಮಳೆಗೆ ಆ ಒಂದು ಸ್ಟೇಡಿಯಂ ಸಂಪೂರ್ಣವಾಗಿ ನೆಲಸಮವಾಗಿದೆ. ಗದಗ ಜಿಲ್ಲೆಯ ಮುಂಡ್ರಗಿ ರಸ್ತೆಯಲ್ಲಿ ಗಾಳಿ ಸಹಿತ ಭಾರೀ ಮಳೆಗೆ ಶೆಡ್ನ ಮೇಲ್ಛಾವಣಿ ಹಾರಿ ಹೋಗಿದೆ. ಶೆಡ್ನಲ್ಲಿ ವಾಸವಾಗಿದ್ದ ಕಳಕಪ್ಪ ಹಾಗೂ ಫಕೀರಮ್ಮ ದಂಪತಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನೊಂದು ಕಡೆ ಗದಗದ ಹೊಸೂರ ಗ್ರಾಮದಲ್ಲಿ ಸುರಿದ ಮಳೆಗೆ ಶಾಲೆ ಹಾಗೂ ಮನೆಗಳ ಶೀಟ್ಗಳು ಹಾರಿ ಹೋಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 5 ದಿನಗಳ ವಿದೇಶಿ ಪ್ರವಾಸಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಭಾರತಕ್ಕೆ ಭರಪೂರ ಕೊಡುಗೆಗಳನ್ನು ತರ್ತಾ ಇದ್ದಾರೆ. ಅರಬ್ ದೇಶದಿಂದ 5 ಲಕ್ಷ ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆಗೆ ಈಗಾಗಲೇ ಒಪ್ಪಿಗೆಯನ್ನು ಪಡ್ಕೊಂಡಿರುವಂತಹ ಪ್ರಧಾನಮಂತ್ರಿಯವರು ಇವತ್ತು ಸ್ವೀಡನ್, ನಾರ್ವೆ ದೇಶಗಳ ಜೊತೆಗೂ ಕೂಡ ಭರ್ಜರಿ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ. ಪಂಚರಾಷ್ಟ್ರಗಳ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ನಾರ್ವೆ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರ ಜೊತೆಗೆ ಪ್ರಧಾನಿ ಮೋದಿಯವರು ಸಭೆ ನಡೆಸಿದರು. ಉಭಯ ದೇಶಗಳ ಸಂಬಂಧದ ಕುರಿತು ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆದಿದೆ. ಇನ್ನು ನಾಳೆ ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿಯವರು ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾರ್ವೆ ಸರ್ಕಾರ ತನ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನಾರ್ವೆ ದೇಶದ ಅತ್ಯುನ್ನತ ಗೌರವವಾದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಮೆರಿಟ್ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಇದಕ್ಕೂ ಮೊದಲು ಸ್ವೀಡನ್ ದೇಶದ ಅತ್ಯುನ್ನತ ಪುರಸ್ಕಾರಕ್ಕೂ ಕೂಡ ಪ್ರಧಾನಿ ಮೋದಿಯವರು ಭಾಜನರಾದರು. ಅಂದಹಾಗೆ ನಾರ್ವೆ ದೇಶದ ಭೇಟಿಗೂ ಮೊದಲು ಪ್ರಧಾನಿ ಮೋದಿಯವರು ಸ್ವೀಡನ್ ಜೊತೆಗೆ 5 ಮಹತ್ವದ ಒಡಂಬಡಿಕೆಗಳಿಗೆ ಸಹಿ ಹಾಕಿದರು. ಒಂದು, ಜಂಟಿ ನಾವೀನ್ಯತೆಗೆ ಪಾಲುದಾರಿಕೆಯನ್ನು ಹೊಂದುವಂಥದ್ದು. ಭಾರತ ಮತ್ತು ಸ್ವೀಡನ್ ಭೇಟಿಯ ಸಮಯದಲ್ಲಿ ಭಾರತ ಸ್ವೀಡನ್ ಜಂಟಿ ನಾವೀನ್ಯತೆ ಪಾಲುದಾರಿಕೆ 2.0 ಅನ್ನು ಪ್ರಾರಂಭಿಸಿವೆ. ಎರಡೂ ದೇಶಗಳು ವರ್ಚುವಲ್ ಆಗಿ ಭಾರತ ಸ್ವೀಡನ್ ಜಂಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸುವುದರ ಕಡೆಗೆ ಮುಂದಾಗಲಿವೆ. ಇನ್ನು AI ಮತ್ತು ತಂತ್ರಜ್ಞಾನದ ಒಪ್ಪಂದಕ್ಕೂ ಕೂಡ ಸಹಿ ಹಾಕಲಾಗಿದೆ. ಭಾರತ ಸ್ವೀಡನ್ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯ ಕಾರಿಡಾರ್ ಅನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸುವಂತಹ ನಿರ್ಧಾರಕ್ಕೆ ಬಂದಿವೆ. ಕೈಗಾರಿಕೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲೂ ಕೂಡ AI ಪಾಲುದಾರಿಕೆ ಇರಲಿದೆ. ಹಾಗೆಯೇ 3ನೇದು, ಭಾರತ ಮತ್ತು ಸ್ವೀಡನ್ ಮುಂದಿನ 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ದ್ವಿಗುಣಗೊಳಿಸುವ ಮಹತ್ವಾಕಾಂಕ್ಷೆಯ ಒಪ್ಪಂದವನ್ನು ಮಾಡಿಕೊಂಡಿವೆ. ಇದರಿಂದಾಗಿ ಭಾರತದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಬಲ ಸಿಗಲಿದೆ. ಭಾರತ ಮತ್ತು ಸ್ವೀಡನ್ ನಡುವೆ SME ಹಾಗೂ ನವೋದ್ಯಮ ವೇದಿಕೆಯನ್ನು ಅಭಿವೃದ್ಧಿಪಡಿಸಲು ಎರಡೂ ದೇಶಗಳು ಒಪ್ಪಿಕೊಂಡಿವೆ. ವಿಶೇಷವಾಗಿ ಯುವಜನರಿಗೆ ಹೆಚ್ಚಿನ ಉದ್ಯೋಗಾವಕಾಶ ಸೃಷ್ಟಿಸುವುದಕ್ಕಾಗಿ ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚಿನ ಒತ್ತು ಸಿಗುವಂತಹ ನಿರೀಕ್ಷೆ ಇದೆ. ಇನ್ನು ಭಾರತ ಹಾಗೂ ಸ್ವೀಡನ್ ನಡುವೆ ಟ್ಯಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಯನ್ನು ಸ್ಥಾಪಿಸುವುದಾಗಿ ಘೋಷಿಸಿವೆ. ಇದರಿಂದ ಎರಡೂ ದೇಶಗಳ ನಡುವೆ ಸಾಂಸ್ಕೃತಿಕ ಸಂಬಂಧಗಳು ಬಲಗೊಳ್ಳಲಿವೆ.